ಬಾಸ್ಮತಿ ಅಕ್ಕಿಯಲ್ಲಿ ಖ್ಯಾತೆ ತೆಗೆದಿದೆ ಕುತಂತ್ರಿ ಪಾಕ್. ಬಾಸ್ಮತಿ ತಳಿನೇ ನಂದು. ಬಾಸ್ಮತಿ ಅಕ್ಕಿ ಅಂತ ಹೇಳಿದ್ರೆ ಬಹಳ ಒಂಥರ ಸುವಾಸಿತವಾಗಿರ್ತಕ್ಕಂಥ ಒಂದು ಅಕ್ಕಿ. ಅನ್ನ ಮಾಡ್ತಾರೆ, ಅದನ್ನು ಪುಲಾವ್ಗಳಲ್ಲಿ, ಬಿರಿಯಾನಿಗಳಲ್ಲಿ ಅದನ್ನು ಬಳಸ್ತಾರೆ. ಇದಕ್ಕೆ ಹೊಸ ವರ್ಷ ಏನು ಶುರುವಾಗಿದೆ ಅಂದರೆ ಪಾಕಿಸ್ತಾನದ್ದು, ಈ ಅಕ್ಕಿ ತಳಿನೇ ನಂದು ಅಂತ ಪಾಕಿಸ್ತಾನ ಹೇಳ್ತಾ ಇರೋದು ಇದೀಗ. ಬಾಸ್ಮತಿ ತಳಿ ನನ್ನದು, ಭಾರತಕ್ಕೂ ಈ ಬಾಸ್ಮತಿ ಅಕ್ಕಿ ತಳಿಗೂ ಸಂಬಂಧವೇ ಇಲ್ಲ ಅಂಥೇಳಿ ಒಂದು ಕಡೆ ಅದು ಅಪಪ್ರಚಾರವನ್ನು ಮಾಡ್ತಾ ಇದೆ. ಬಾಸ್ಮತಿ ಮಾಲೀಕತ್ವದಲ್ಲಿ ಪಾಕ್ನ ಅಪಪ್ರಚಾರ ಮುಂದುವರಿತಾ ಇದೆ. ಸಮಯ ಸಾಧಕ ಪಾಕ್ ಅಕ್ಕಿ ಕೊರತೆ ಹಿನ್ನೆಲೆಯಲ್ಲಿ ಬಾಸ್ಮತಿ ರಫ್ತಿಗೆ ನಿರ್ಬಂಧವನ್ನು ಹೇರಿದೆ ಭಾರತ. ಬಾಸ್ಮತಿ ಅಕ್ಕಿ ರಫ್ತು ಮಾಡಲ್ಲ ನಾವು ಅಂಥೇಳಿ ನಿರ್ಬಂಧವನ್ನು ಹಾಕಿಬಿಟ್ಟಿದೆ. ಇದೇ ಅವಕಾಶವನ್ನು ಬಳಸ್ಕೊಂಡು ಹೆಚ್ಚು ಅಕ್ಕಿಯನ್ನು, ಅದರಲ್ಲೂ ಬಾಸ್ಮತಿ ಅಕ್ಕಿಯನ್ನು ಪಾಕಿಸ್ತಾನ ಉತ್ಪಾದನೆ ಮಾಡ್ತಾ ಇದೆ. ಬಾಸ್ಮತಿ ರಫ್ತಿನಲ್ಲಿ $5 ಬಿಲಿಯನ್ ಮೌಲ್ಯವನ್ನು ಹೊಂದಿರೋದು ಭಾರತ. ಪಾಕಿಸ್ತಾನದ ಬಾಸ್ಮತಿ ಮಾರುಕಟ್ಟೆ ಮೌಲ್ಯ $4 ಬಿಲಿಯನ್. ಬಾಸ್ಮತಿ ಮೂಲ ನಿರ್ಧರಿಸುವಂತಹ ಯುರೋಪಿಯನ್ ಯೂನಿಯನ್ ಇಲ್ಲಿ ನಿರ್ಧಾರದ ಮೇಲೆ ಎಲ್ಲರ ಕಣ್ಣಿದೆ. ಇದೀಗ ಈ ಒಂದು ಅಕ್ಕಿ ಭಾರತಕ್ಕೆ ಸೇರಿದ್ದ, ಪಾಕಿಸ್ತಾನಕ್ಕೆ ಸೇರಿದ್ದ? ಈ ವಿಚಾರಕ್ಕೆ ಸಂಬಂಧಪಟ್ಟದ ನಿರ್ಧಾರ ಯಾರ್ದು ಅಂದರೆ ಯುರೋಪಿಯನ್ ಯೂನಿಯನ್, ಯುರೋಪಿನ ಒಕ್ಕೂಟ ತೀರ್ಮಾನ ಮಾಡುತ್ತೆ ಇದನ್ನು. ಬಾಸ್ಮತಿ ಮೂಲ ಭಾರತದ ಹಿಮಾಲಯದ ತಪ್ಪಲಿನಲ್ಲಿ ಅಂತ ಭಾರತ ವಾದವನ್ನು ಮಾಡ್ತಾ ಇದೆ. ಈಗಾಗಲೇ ಯೂನಿಯನ್ ಮುಂದೆ ವಾದವನ್ನು ಕೂಡ ಭಾರತ ಪರಿಣಾಮಕಾರಿಯಾಗಿ ಮಂಡಿಸಿದೆ. ಭಾರತದ ಬಳಿ ಬಾಸ್ಮತಿಯ 34 ತಳಿಗಳು ನಮ್ಮದೇ ಇದೆಯಪ್ಪ ಬಾಸ್ಮತಿದು ಅಂತ ಹೇಳಿದ್ರೆ, ಪಾಕಿಸ್ತಾನ ನನ್ನ ಬಳಿ 24 ತಳಿಗಳಿದೆ ಅಂತ ಅದು ಹೇಳ್ಕೊಳ್ತಾ ಇದೆ. ಆದರೆ ಭಾರತದ ಬಾಸ್ಮತಿ ಅಕ್ಕಿಗೆ ಭಾರಿ ಡಿಮ್ಯಾಂಡ್ ಇದೆ. ಇಡೀ ಜಗತ್ತಿನಲ್ಲಿ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಮಾತ್ರ ಈ ಬಾಸ್ಮತಿ ಅಕ್ಕಿ ಉತ್ಪಾದನೆ ಆಗುತ್ತೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ 70% ಇದ್ದರೆ ಪಾಕಿಸ್ತಾನಕ್ಕೆ ಬರೀ 30% ಪಾಲು ಮಾತ್ರ ಇದೆ. ಪಾಕಿಸ್ತಾನದ ಬಾಸ್ಮತಿ ಅಕ್ಕಿಗೆ ಹೋಲಿಸ್ಕೊಂಡ್ರೆ ಭಾರತದ ಅಕ್ಕಿ ಹೆಚ್ಚು ಪರಿಮಳಯುಕ್ತವಾಗಿರುತ್ತೆ. ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಬೇಡಿಕೆಯಲ್ಲಿರತಕ್ಕಂತಹ ಭಾರತದ ಬಾಸ್ಮತಿ ಅಕ್ಕಿ ಇದು. ಬಿರಿಯಾನಿ, ಪುಲಾವ್ ಜನಪ್ರಿಯವಾದಂತೆ ಭಾರತದ ಬಾಸ್ಮತಿಗೆ ತುಂಬ ಡಿಮ್ಯಾಂಡ್ ಬರ್ತಾ ಇದೆ. ಇದೀಗ ಭಾರತದ ಮುಂದೆ ಪಾಕಿಸ್ತಾನದ ಅಕ್ಕಿ ಕತೆ ಏನಪ್ಪ ಅಂತ ಹೇಳಿದ್ರೆ ಅದು ಡಲ್ಲಿದೆ, ಮಂಕಿದೆ ಅಂತ. ಭಾರತದ ಬಾಸ್ಮತಿ ಮುಂದೆ ಪಾಕ್ನದ್ದು ಏನೂ ಅಲ್ಲ ಅಂತ ಒಂದು ವಾದ ಕೂಡ ಇಲ್ಲಿದೆ. ಸೊ ಹಾಗಾಗಿ ಭಾರತದ ಬಾಸ್ಮತಿ ಕ್ವಾಲಿಟಿಯ ಮುಂದೆ ಪಾಕ್ನ ಬಾಸ್ಮತಿ ಆಟ ನಡೆಯಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಮೂಲ ಅಂತ ಬಂದಾಗ ಅದನ್ನು ಯುರೋಪಿಯನ್ ಯೂನಿಯನ್ ಡಿಸೈಡ್ ಮಾಡುತ್ತೆ ಅಂತ ಹೇಳಲಾಗಿದೆ.